ಎನಿ ಹೆಲ್ಪ್ ಗ್ರೂಪ್ಸ್ ವತಿಯಿಂದ 5ನೇ ವರ್ಷದ ಇಫ್ತಾರ್ ಸ್ನೇಹಕೂಟ ಬೆಂಗಳೂರು ನಗರದ ಎನಿ ಹೆಲ್ಪ್ ಗ್ರೂಪ್ಸ್ ಕಚೇರಿಯಲ್ಲಿ 19ನೇ ರಂಜಾನ್ ದಿನದಂದು ಇಫ್ತಾರ್ ಸ್ನೇಹಕೂಟ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎನಿ ಹೆಲ್ಪ್ ಗ್ರೂಪ್ಸ್ ಮುಖ್ಯಸ್ಥ ಜಾಕೀರ್ ಹುಸೇನ್ ರವರ ಸ್ನೇಹಿತ ಬಳಗ ಜಾತಿ ಧರ್ಮವನ್ನ ಮರೆತು ಪಾಲ್ಗೊಂಡಿದ್ದರು. ಬಿಗ್ ಬಾಸ್ ಸ್ಪರ್ಧಿಗಳು, ಅನೇಕ ಸಿನಿಮಾ ತಾರೆಯರು, ರಾಜಕೀಯ ಧುರೀಣರು, ಹೋರಾಟಗಾರರು ಭಾಗವಹಿಸಿದರು. ರೋಜಾ ಅಂದರೆ ಏನು, ಏನಕ್ಕೆ ಮಾಡ್ತಾರೆ, ನಮಾಜ್ ಅಂದರೆ ಏನು, ಹೀಗೆ ಇಸ್ಲಾಂ ಧರ್ಮದ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಹಂಚಿ ಅನ್ಯ ಧರ್ಮೀಯವರಿಗೂ ಇಸ್ಲಾಂ ಮಹತ್ವದ ಕುರಿತು ತಿಳಿಸಿದರು. ವರದಿ ಮುಬಾರಕ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಮತ್ತೆ ಯಾರು ಭಾಗವಹಿಸಿದ್ರು ಸರ್, ಏನ್ ವಿಶೇಷ? ಎಲ್ರಿಗೂ ನಮಸ್ಕಾರ, ಅಸ್ಸಲಾಂ ಅಲೈಕುಂ. ಇದೊಂದು ಇಫ್ತಾರ್ ಔತಣ ಅಂತ ಒಂದು ಕಾರ್ಯಕ್ರಮವನ್ನು ಸುಮಾರು ಒಂದು 5 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ಎನ್ ಸಂಸ್ಥೆ ಒಂದು 5 ವರ್ಷದಿಂದ ಒಂದು ಪೀಸ್ ಮತ್ತೆ ಹ್ಯೂಮ್ಯಾನಿಟಿ ಮೆಸೇಜ್ ಕೊಡ್ಕೊಂಡು ಸಣ್ಣ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಇದನ್ನ ಈಗ 5ನೇ ವರ್ಷಕ್ಕೆ ಒಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ಬೇಕಂತ ನಿಮ್ಮ ಸಹೋದರ ಅಂತ ರೂಪೇಶ್ ರಾಜಣ್ಣ ಅವರು, ನಜೀರ್ ಅಣ್ಣ ಅವರು, ಹಾಗೆ ಸುಮಾರು ಬಂದಿರೋದಂತ ತನ್ವೀರ್ ಸಾಹೇಬ್ ಇರ್ಲಿ, ಸೈಯದ್ ಮುಜಾಹಿದ್ ಅವರು ಇರ್ಲಿ, ಎಜೆ ಖಾನ್ ಅವ್ರು ಇರ್ಲಿ, ಆಮೇಲೆ ಸೆಲೆಬ್ರಿಟೀಸ್ ಅಂತ ಧರ್ಮಕೀರ್ತಿ ರಾಜ್ ಅವ್ರು ಇರ್ಲಿ, ಟೆನಿಸ್ ನಿಖಿಲ್ ಅವ್ರು ಇರ್ಲಿ, ಸಿಂಧು ಲೋಕನಾಥ್ ಅವ್ರು ಇರ್ಲಿ, ಇವರೆಲ್ಲರೂ ಬಂದು ಒಂದು ಮೋಟಿವೇಶನ್, ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಹೌದು, ಈ ಪೀಸ್ ಮತ್ತೆ ಹ್ಯೂಮ್ಯಾನಿಟಿಗೆ ಒಂದು ಧರ್ಮ ಇಲ್ಲ, ನಿಮ್ಮೊಂದು ಒಂದು ಮಾನವೀಯತೆ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜ್ ನ ನಾವು ಇಫ್ತಾರ್ ರೂಪದಲ್ಲಿ ಒಂದು ಗೆಟ್ ಟುಗೆದರ್ ಮಾಡಿ ಎಲ್ಲರೂ ಒಂದು ಊಟ ಹಂಚಿ ತಿಂಡಿ ಒಂದು ಯೂನಿಟಿ ಮೆಸೇಜ್ ನ ಕೊಟ್ಟಿದ್ದೀವಿ. ಇದೇ ರೀತಿ ನಾವು ನೆಕ್ಸ್ಟ್ ತರ ನಮ್ಗೆ ಸಪೋರ್ಟ್ ಸಿಕ್ಕಿರೋದ್ರಿಂದ ದೊಡ್ಡ ಮಟ್ಟಿಗೆ ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ. ಇಷ್ಟೇ, ಎನಿಯಪ್ ಸಂಸ್ಥೆಗೆ ಎಲ್ಲ ಈ ತರ ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಮಟ್ಟಿಗೆ ಮಾಡ್ತೀವಿ. ಎಲ್ಲ ಒಂದ್ ಕಡೆ ನಿಮ್ ವೇದಿಕೆ ಸಣ್ಣದಾಗಿತ್ತು, ಪ್ರೀತಿ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಇದಕ್ಕೆ ಏನ್ ಹೇಳ್ತೀರಾ? ಈ ಜಾಗ ಮಾಡ್ಬೇಕಂದ್ರೆ ನನ್ನ ಆಫೀಸ್ ಪ್ರೆಮಿಸಸ್ ಇಲ್ಲೇ ಇರೋದ್ರಿಂದ ನಾನು 5 ವರ್ಷದಿಂದ ಇಲ್ಲೇ ಮಾಡ್ತಾ ಇರೋದು. ಲಿಮಿಟೆಡ್ ಆಗಿ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಡೋದು 80% ನಾನ್ ರೋಜಾ ಇರೋದನ್ನ ನಾನು ಕರಿತೀನಿ, 20% ರೋಜಾ ಇರೋದನ್ನ ಮಾತ್ರ ಕರೀತಿಲ್ಲ. ಯಾಕಂದ್ರೆ ಒಂದು ರೋಜಾ ಏನು, ಅದ್ ಮಹತ್ವ ಏನು ಅಂತ ಗೊತ್ತಾಗಿ ಅಂತ ಒಂದು ಇಂಟೆನ್ಷನ್ ಇಂದ ಮಾಡ್ತೀನಿ. ಅದೆಲ್ಲ ಒಂದು ಇಷ್ಟೇ ಮಟ್ಟಿಗೆ ನಾನು ಮಾಡಿದ್ದೀನಿ. ಅದು ಒಂದು ರೀಚ್ ಆಗ್ತಾ ಇವತ್ತು 200-300 ಮಾಡಿದೀನಿ, ಮುಂದೆ 1,000-30,000 ದೇವ್ರು ಕೊಡ್ತಾನೆ, ಮಾಡ್ತೀನಿ ಅಂತ ಒಂದು ನಂಬಿಕೆ ನಡೀತಾ ಇದೀವಿ. ಅದು ನಿಜವಾಗಿಯೂ ಅವ್ರು ಮಾಡ್ತಾ ಇರ್ತಕ್ಕಂಥ ಧರ್ಮದ ಮೇಲಿನ ಕಾಳಜಿಯಿಂದಂತೂ ಅಲ್ಲ. ಇದು ಬಂದು ಒಂದು ಅವರ ರಾಜಕೀಯ ಹುನ್ನಾರ. ರಾಜಕೀಯವನ್ನ ಹೊರತುಪಡಿಸಿ ಅವ್ರು ನೋಡಿದ್ರೆ ಅವ್ರ ಒಳಗೆ ಅವ್ರ ವ್ಯವಹಾರಗಳಾಗಿರ್ಬಹುದು, ಅವ್ರ ವ್ಯಾಪಾರಗಳಾಗಿರ್ಬಹುದು, ಅಕ್ಕಪಕ್ಕದ ಮನೆಯಲ್ಲಾಗಿರ್ಬಹುದು, ಅವ್ರು ಓಟ್ ಕೇಳುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಅವರೆಲ್ಲ ತುಂಬಾ ಚೆನ್ನಾಗಿ ಇರ್ತಾರೆ. ಫೇಸ್ಬುಕ್ ಅಲ್ಲಿ ಕಿತ್ತಾಡ್ತಾರೆ ಅವ್ರ ವಿರುದ್ಧ ಇವ್ರ ದ್ವೇಷ. ಅದೇ ನೀವು ಎದುರುಗಡೆ ಹೋದಾಗ ಒಬ್ರಿಗೊಬ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ರಾಜಕೀಯಕ್ಕೋಸ್ಕರ ನಮ್ಮ ಸಂಬಂಧವನ್ನ ಹಾಳು ಮಾಡ್ಕೊಂಡು ನಮ್ಮ ನಾಡಿನ ಅಭಿವೃದ್ಧಿಯನ್ನ, ನಮ್ಮ ದೇಶದ ಅಭಿವೃದ್ಧಿಯನ್ನ ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ. ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಬದುಕೋಣ, ಒಂದು ಸುಂದರ ನಾಡನ್ನ ಕಟ್ಟೋಣ, ರಾಜ್ಯವನ್ನ ಕಟ್ಟೋಣ, ದೇಶವನ್ನ ಕಟ್ಟೋಣ ಅನ್ನೋ ಒಂದು ಸಂದೇಶ ಕೊಡ್ತಕ್ಕೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಎಲ್ರಿಗೂ ಸಲ್ಲಿಸ್ತೀನಿ. ಜೊತೆಗೆ ಜಾಕೀರ್ ಅವರು ತುಂಬಾ ಅದ್ಭುತವಾಗಿ ಎನಿ ಹೆಲ್ಪ್ ತಂಡದಿಂದ ಇಫ್ತಾರ್ ಕೂಟವನ್ನು ಎಲ್ಲರೂ ಕರೆದಿದ್ದು, ಎಲ್ಲಾ ನಟರು ಎಲ್ಲರೂ ಇಲ್ಲಿ ಜಾತಿ ಭೇದವನ್ನು ಮೀರಿ ಮನುಷ್ಯತ್ವ ದೃಷ್ಟಿಯಿಂದ ನಾವೆಲ್ಲರೂ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿಮಗೂ ಸಹ ನಮ್ಮ ಕಡೆಯಿಂದ ಸರ್, ಎಷ್ಟು ವರ್ಷದಿಂದ ಭಾಗವಹಿಸಿದ್ರು? ಮತ್ತೆ ವರ್ಷ ಬರ್ತಾ ಇರೋದು ಸರ್. ನಿಮ್ಮ ಇವ್ರದ್ದು ಸಂಬಂಧ ಯಾವ ತರ ಹೇಳಿ? ಸಂಬಂಧ ಅದು ಸ್ನೇಹ. ಈಗ ನೀವೇ ನೋಡಿದ್ರಲ್ಲ, ಇಲ್ಲಿ ನಮ್ಮ ದೇಹಗಳು ಬೇರೆ, ಆದ್ರೆ ನಮ್ಮ ಮನಸ್ಸು ಒಂದೇ. ಅದು ನಮ್ಮ ಮನಸ್ಸಿನ ಭಾಷೆ ಯಾವ್ದಪ್ಪ ಅಂತಂದ್ರೆ ಪ್ರೀತಿ 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 ಪ್ರೀತಿನೇ ಯಾವುದು ತಂದ ಆಸ್ತಿ ನಮ್ಮ ಪಾಲಿಗೆ. ಧನ್ಯವಾದಗಳು. ಸ್ನೇಹ ಇಫ್ತಾರ್ ಕೂಟ ಎನಿ ಹೆಲ್ಪ್ ಸಂಸ್ಥೆಯ ಮುಖ್ಯಸ್ಥರಾದಂತ ಜಾಕೀರ್ ಮೇಡಮ್ ನನ್ನ ಸಹೋದರಿ ಹಲವಾರು ವರ್ಷಗಳಿಂದ ಈ ಒಂದು ಇಫ್ತಾರ್ ಸಂದೇಶವನ್ನ, ಸೌಹಾರ್ದತೆಯನ್ನ ಸಾರ್ಕೊಂಡು ಬರ್ತಾ ಇದ್ದಾರೆ. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಇನ್ನ ಶಕ್ತಿ ನೀಡಿ ಈ ಅನ್ಯ ಧರ್ಮೀಯರಿಗೆ ಇದು ತಿಳಿಸುವಂತ ಕೆಲಸ ಇದೆಲ್ಲ ಇದು ಎಲ್ಲ ಮುಸಲ್ಮಾನರಲ್ಲಿ ಬರಬೇಕು. ಯಾಕಂದ್ರೆ ನಮ್ಮ ಧರ್ಮ ನಮ್ಮವ್ರಿಗೆ ಕಲಿಸೋದು ಅಷ್ಟು ಉತ್ತಮ ಸಂದೇಶ ಅಲ್ಲ. ಯಾಕಂದ್ರೆ ಎಲ್ಲರೂ ಇಫ್ತಾರಿ ಮಾಡಿಸ್ತಾರೆ. ಇಫ್ತಾರಿ ಮಾಡೋದ್ರಿಂದ ಬರೀ ಊಟ ಮಾಡಿ ಹೋಗೋದ್ರಿಂದ, ಫ್ರೂಟ್ ತಿನ್ನೋದ್ರಿಂದ ಇಫ್ತಾರಿ ಆಗೋದಿಲ್ಲ. ವಿಚಾರಗಳನ್ನ ವಿನಿಮಯ ಮಾಡಿಕೊಂಡಾಗ ಮಾತ್ರ ಇಫ್ತಾರ್ ಒಂದು ಅರ್ಥ ಬರುತ್ತೆ. ಇವತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಬಂದ್ರು ನೋಡಿದ್ರೆ ಅನ್ಯ ಧರ್ಮದವರು ಎಲ್ಲರೂ ಖುಷಿಯಾಗಿ ಇಫ್ತಾರ್ ಅಂದ್ರೆ ಹೀಗಿರುತ್ತಾ, ನಮಾಜ್ ಅಂದ್ರೆ ಹೀಗಿರುತ್ತಾ, ಉಪವಾಸ ಅಂದ್ರೆ ಹೀಗಿರುತ್ತಾ, ಕುರಾನ್ ಅಂದ್ರೆ ಈ ರೀತಿ ನಾಜಿಲಾಗಿರೋದಾ,
ಅವ್ರು ಎಷ್ಟು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಖುಷಿಯನ್ನ ನಾವು ಇನ್ನು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಎಲ್ಲೆಲ್ಲಿ ಇಫ್ತಾರ್ ಕುಟುಂಬಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸ್ನೇಹ ಸಂಪರ್ಕ ಮಾಡ್ಕೊಂಡು ಒಂದು ಸೇತುವೆ ಮಾಡ್ಕೊಂಡು ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಸಂಕೇತವಾಗಿ ಇಫ್ತಾರ್ ಕೂಟಗಳನ್ನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ಮೂಲಕ ನಿಮ್ಮೆಲ್ಲರ ಮಾಧ್ಯಮ ಮಿತ್ರರಿಗೆ ನಿಮ್ಮೆಲ್ಲರ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.